ಕ್ವಶನ್ ನಂಬರ್ 29 ಇದು ಅಥವಾ ಪ್ರಶ್ನೆ. ಕೆಳಗಿನ ಆವೃತ್ತಿ ವಿತರಣಾ ಪಟ್ಟಿಗೆ ಮಧ್ಯಾಂಕವನ್ನು ಕಂಡುಹಿಡಿಯಿರಿ ಅಂತದ ಒಂದು ಆವೃತ್ತಿ ಪಟ್ಟಿಯನ್ನು ಕೊಟ್ಟಾರೆ. ಏನು ಇವು ವರ್ಗಾಂತರಗಳು, ಇವು ಆವೃತ್ತಿಗಳು. 0ರಿಂದ 20 ಆವೃತ್ತಿ 6, 20ರಿಂದ 40 ಆವೃತ್ತಿ 5, 40ರಿಂದ 60 ಆವೃತ್ತಿ 9, 60ರಿಂದ 80 ಆವೃತ್ತಿ 4, 80ರಿಂದ 100 ಆವೃತ್ತಿ 2. ವರ್ಗಾಂತರಗಳು ಕಂಟಿನ್ಯೂ ಅದಾವೆ, ಏನೂ ತೊಂದರೆ ಇಲ್ಲ. ಏನು ಕಂಡುಹಿಡಿ ಅಂತಾರೆ ಅವರು? ಮಧ್ಯಾಂಕವನ್ನು ಕಂಡುಹಿಡಿ ಅಂತಾರೆ. ಮಧ್ಯಾಂಕವನ್ನು ಕಂಡುಹಿಡಿಬೇಕಾಗಿತ್ತು ಅಂದ್ರೆ ನಮಗೆ ಇನ್ನೂ ಒಂದು ಕಾಲಮ್ ಬೇಕು. ಯಾವುದು? ಸಂಚಿತ ಆವೃತ್ತಿ ಅನ್ನುವಂಥ ಕಾಲಮ್ ಬೇಕು. ನಾನು ಅದನ್ನು ಕಾಲಮ್ ಹಾಕೋತೀನಿ ನೋಡ್ರಿ. ಈಗ ಏನಾಯ್ತು ಇಲ್ಲಿ? ಸಂಚಿತ ಆವೃತ್ತಿ ಒಂದು ಕಾಲಮನ್ನು ಬರ್ಕೊಂಡೆ ನಾನು. ಹಾಂ, ಈ ವರ್ಗಾಂತರಕ್ಕೆ ನಾವು ಏನಂತೀವಿ? CI. ಆವೃತ್ತಿಗೆ ಏನಂತೀವಿ? FI. ಹೌದಾ? ಸಂಚಿತ ಆವೃತ್ತಿಗೆ ಏನಂತೀವಿ? CF. ಹಾಂ, CF ಅಂದರೆ ಕ್ಯುಮ್ಯುಲೇಟಿವ್ ಫ್ರೀಕ್ವೆನ್ಸಿ ಅಂತಾರೆ ಅದಕ್ಕೆ. ಈ ಫ್ರೀಕ್ವೆನ್ಸಿಗಳು ಹೆಂಗೆ ತಯಾರಾಗ್ತಾವ? ಮೊಟ್ಟ ಮೊದಲು ನಾವು ಏನು ಮಾಡಬೇಕು? ಇರಲಿ ಅದು ಇದನ್ನು ಈ 6ನ್ನು ಮೊದಲು ಇದಕ್ಕಿದ್ದಂಗೆ ಬರ್ಕೋರಿ. ಬರ್ಕೊಂಡು 6, 5 ಕೂಡಿಸ್ರಿ ಎಷ್ಟಾಯಿತು? 11. 11, 9 ಎಷ್ಟು? 20. 20, 4 ಎಷ್ಟು? 24. 24, 1, 2 ಎಷ್ಟು? 26. ಅಂದ್ರೆ ಇವಷ್ಟು ಕೂಡಿಸಿದಾಗ ಎಷ್ಟಾಗಬೇಕು? n = 26 ಆಗಬೇಕು. ಇವೆರಡು ಸಂಖ್ಯೆಗಳು ಒಂದೇ ಇರಬೇಕು. ಆ ಹಂತದಲ್ಲಿ ಇದನ್ನು ಸಲ ಬೇರೀಸ್ ಮಾಡ್ಕೊಂಡು ನೋಡ್ರಿ. ಹಾಂ, 6, 5, 11, 9, 20, 4, 24, 1, 2. ಹಾಂ, ಅಂದರೆ ಈ ಎರಡು ಸಂಖ್ಯೆಗಳು ಸರಿ ಒಂದೇ ಥರನಾಗಿ ಬಂದು ಹೀಗಾಗಿ ನಾವು ಬರೆದಿದ್ದನ್ನು ಸರಿ ಅದ. ಪಾಯಿಂಟ್ ನಂಬರ್ 1. ಇನ್ನು ಮಧ್ಯಾಂಕವನ್ನು ಕಂಡುಹಿಡಿಬೇಕಾಗಿತ್ತು ಅಂದರೆ ಏನು ಮಾಡಬೇಕು? ಮಧ್ಯಾಂಕ ಸೂತ್ರವನ್ನು ಹಾಕೋತೀವಿ ನೋಡ್ರಿ. ಮಧ್ಯಾಂಕ = L + n/2 minus CF/F into H. ಇದು ಸೂತ್ರ. ಈ ಎಲ್ಲವೂ ದತ್ತಾಂಶಗಳು ಈ ಕೋಷ್ಟಕದಲ್ಲಿ ನಮಗೆ ಕಾಣಿಸ್ಬೇಕು. ಅದಾವು ಕಂಡುಹಿಡಿಬೇಕು. ಹೆಂಗೆ ಕಂಡುಹಿಡಿದು? ಮೊಟ್ಟ ಮೊದಲು ನಾವು ಏನು ಮಾಡಬೇಕಿಲ್ಲಿ? ಅತಿ ದೊಡ್ಡ ಆವೃತ್ತಿ ನೋಡ್ಕೋಬೇಕು. ಯಾವುದು ಅತಿ ದೊಡ್ಡದಾದ ಆವೃತ್ತಿ? ಯಾವುದು? 9. ಇದನ್ನು ನಾವು ಸೆಲೆಕ್ಟ್ ಮಾಡ್ಕೋಬೇಕು. ಸೆಲೆಕ್ಟ್ ಮಾಡ್ಕೊಂಡೇವೆ. ಹಾಂ, ಇದರಲ್ಲಿ ಈ 9 ಅನ್ನೋದು ಏನಾಯಿತು? ಎಫ್ ಆಯಿತು. ಮೊದಲನೇದು ಎಫ್ವನ್ನು ಬರಿಬಣುತ್ತೆ. F = ಎಷ್ಟದ? 9. ದತ್ತಾಂಶಗಳನ್ನು ಹಾಕೊಂಡ್ಬಿಡ್ಬೇಕು. ಎಫ್ ಆಯಿತು. ಎನ್ ಆಮೇಲೆ ಎನ್ನದಲ್ಲಿ n/2 ಅಂದರೆ ಏನು? ಇದನ್ನು ಅಪಾನ್2 ಮಾಡಬೇಕು. ಅಂದಾಗ n/2 ಅಂದ್ರೆ 26/2 ಆಗ್ತದನಿಲ್ಲೋ? n ಅಂದರೆ 26 ಆಗ್ಯದ. ಹಾಂ, 2 ಅಂದರೆ 2 13 13. n/2 ಅಂದರೆ ಎಷ್ಟಾಯಿತು? ಹಾಂ, ಅಂದಾಗ n/2 = 13 ಆಯಿತು. ಆಮೇಲೆ CF ನೋಡಬೇಕು. CF ಅಂದರೆ ಯಾವ್ದಿಲ್ಲಿ? ಎಲ್ಲರೂ ಏನು ಮಾಡ್ತೀರಿ? ಇದನ್ನು ಸೆಲೆಕ್ಟ್ ಮಾಡ್ಕೋತೀರಿ. ಅಲ್ಲ, ಯಾವುದು? ಇದರ ಹಿಂದುಗಡೆ ಇದ್ದಿದ್ದು ಇದು CF ಆಗ್ತದೆ. ಹೌದಲ್ಲ? ಒಂದು CF = ಎಷ್ಟದಿಲ್ಲಿ? 11. CF = 11 ಆಯಿತು. ಆಮೇಲೆ ಮತ್ತೇನು ಬೇಕು? ಒಂದು ಬೇಕಲ್ಲ? ಒಂದು ಬೇಕಲ್ಲ? ಅಂದರೆ ಏನು? ಸೆಲೆಕ್ಟ್ ಮಾಡಿದಂಥ ಕೆಳಮಿತಿ ಅಂದರೆ 40.
ಎಲ್ ಅಂದರೆ ಎಷ್ಟಾಯ್ತು ಇಲ್ಲಿ 40 ಆಯಿತು. ಇನ್ನು ಎಚ್ ಅಂದರೆ ಏನು? ವರ್ಗಾಂತರದ ಗಾತ್ರ. ವರ್ಗಾಂತರದ ಗಾತ್ರ ಅಂದ್ರೇನು? 60ರಲ್ಲಿ 40 ಮೈನಸ್ ಮಾಡಿರಿ ಎಷ್ಟಾಯಿತು? 20 ವರ್ಗಾಂತರದ ಗಾತ್ರ ಆಯಿತು. ಇವೆಲ್ಲವೂ ಈ ಸೂತ್ರದಲ್ಲಿ ಆದೇಶ ಮಾಡಿರಿ, ನಮಗೆ ಮಧ್ಯಾಂಕವನ್ನು ಸಿಗ್ತದೆ. ಹಾಂ, ಈಕ್ವಲ್ ಟು ಇಲ್ಲಿ ಈಕ್ವಲ್ ಟು ಹಾಕೋತೀನಿ, ಜಾಗ ಇಲ್ಲ, ಸ್ವಲ್ಪ ಸರಿಸ್ಕೊಂಡು ಹಾಕ್ಕೊಂಡೀನಿ. ಎಲ್ ಅಂದರೆ ಎಷ್ಟಿಲ್ಲಿ? 40. n/2 ಅಂದರೆ ಎಷ್ಟು? 13 ಮೈನಸ್ ಸಿ ಎಫ್ ಅಂದರೆ ಎಷ್ಟು? 11 ಅಪಾನ್ ಇಲ್ಲಿ ಪ್ಲಸ್ ಆಗಬೇಕು, ಸಾರಿ 40 ಪ್ಲಸ್ ಆಗಬೇಕು. ಆಯಿತಾ? 40 ಪ್ಲಸ್ ಎಫ್ ಅಂದರೆ ಎಷ್ಟು? 9. ಎಚ್ ಅಂದರೆ ಎಷ್ಟು? 20 ಈಕ್ವಲ್ ಟು 40 ಪ್ಲಸ್ 13ರಲ್ಲಿ 11 ಮೈನಸ್ ಮಾಡಿದಾಗ ಎಷ್ಟು? 2 ಅಪಾನ್ 9 ಇಂಟು 20. 9ಕ್ಕೆ 20ಕ್ಕೆ ಛೇದ ಹೋಗ್ತದನು? ಹೋಗೋದಿಲ್ಲ. ಏನು ಮಾಡಬೇಕು? 20 ಅಂಶದಲ್ಲಿ ಅದ, ಅಂಶದಿಂದ ಅಂಶಕ್ಕೆ ಗುಣಾಕಾರ ಮಾಡಿರಿ. ಅಂದ್ರೆ 40 ಪ್ಲಸ್ 2 20 40 ಅಪಾನ್ 9. 40 ಅಪಾನ್ 9 ದಶಮಾಂಶದಲ್ಲಿ ಕೊಟ್ಕೋರಿ. 40 ಪ್ಲಸ್ 4.44 4.44 ಇದನ್ನು ಆ್ಯಡ್ ಮಾಡ್ಕೊರಿ. 44 44.44 ಮಧ್ಯಾಂಕವಾಯಿತು. ದ್ಯಾಟ್ಸ್ ಆಲ್.